ಹಾಯ್ ಹಲೋ ನಮಸ್ಕಾರ. ಫಾಸ್ಟ್ 8 ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕುಟುಂಬ ರಾಜಕಾರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಈಗ ಲೋಕಸಭೆ ಚುನಾವಣೆ ಇದೆ ಸುದ್ದಿ. ಸೊ ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಸೊ ಎಲ್ಲ ಕಡೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಕೂಡ ಮಾಡಿಕೊಂಡಿದ್ದು, ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣದ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಈ ಮುಂಚೆ ಸುಮಾರು ದಿನಗಳ ಹಿಂದೆ, ಸುಮಾರು ವರ್ಷಗಳಿಂದ JDS ಈ ಒಂದು ಮಾತನ್ನು ತನ್ನ ಹಣೆಪಟ್ಟಿಯಾಗಿ ಕೇಳ್ತಾ ಬರ್ತಾ ಇತ್ತು. JDSನ್ನು ಅಪ್ಪ ಮಕ್ಕಳ ಪಕ್ಷ ಅಂತ ಸುಮಾರು ಸಾರಿ ಎಲ್ಲರೂ ಕರೆದಿದ್ದು ಕೂಡ ಇದೆ. ಇವತ್ತು ಈ ವರ್ಷ ಈ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ, ಇಲ್ಲಿ ಯಾವ ಯಾವ ಪಕ್ಷಗಳು ಕುಟುಂಬ ರಾಜಕಾರಣವನ್ನು, ಯಾವ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ತಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ತಮ್ಮ ಕುಟುಂಬದ ಸದಸ್ಯರುಗಳಿಗೆ ಈ ಒಂದು ಲೋಕಸಭಾ ಚುನಾವಣೆಯ ಟಿಕೆಟ್ ನೀಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನೋಡ್ತಾ ಹೋದರೆ, ಸೊ ಮೊದಲಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಂಡ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ BY ರಾಘವೇಂದ್ರ ಅವರು ಕಣಕ್ಕಿಳಿದಿದ್ದಾರೆ ಮತ್ತು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು BY ರಾಘವೇಂದ್ರ ಅವರು BJP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು, ಇವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಪುತ್ರ. ಸೊ ನಂತರದಲ್ಲಿ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರು, BJPಯ ರಾಜ್ಯಾಧ್ಯಕ್ಷರು, ಇವರ ಸಹೋದರರಾಗಿರ್ತಾರೆ. ಸೊ ಇವರು ಈಗಿನ ಪ್ರಸ್ತುತ ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ಬಾರಿ ಇವರು ಸಂಸದರಾಗಿ ಆಯ್ಕೆಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ನೋಡ್ತಾ ಹೋದರೆ ಗೀತಾ ಶಿವರಾಜ್ಕುಮಾರ್ ಅವರು ಇವಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಹೋದರೆ, ಇವರು ನಮಗೆಲ್ಲ ಗೊತ್ತಿರೋದೇ ಈ ಡಾಕ್ಟರ್ ರಾಜ್ಕುಮಾರ್, ಅವರ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆಯಾಗಿದ್ದು, ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರು. ಸೊ ಇದನ್ನು ಹೊರತುಪಡಿಸಿ ಗೀತಾ ಶಿವರಾಜ್ಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ S ಬಂಗಾರಪ್ಪರವರ ಪುತ್ರಿ, ಇಂದಿನ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರೇನಿದ್ದಾರೆ ಅವರ ಸಹೋದರಿ. ಇವರು ಈಗಾಗಲೇ ಇದೇನು ಹೊಸದಲ್ಲ, ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂಥದ್ದು. 2014ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಸೊ 2,40,000ಕ್ಕೂ ಅಧಿಕ ಮತಗಳನ್ನು ಇವರು ಪಡೆದುಕೊಂಡಿದ್ದರು JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ. ಸೊ ಆವಾಗ ಅವರು ಪರಾಜಿತಗೊಂಡಿದ್ದರು. ಸೊ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೋಡ್ತಾ ಹೋದರೆ, ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಕುಟುಂಬ ರಾಜಕಾರಣದ ಹೊರತಾಗಿಲ್ಲ. ಸೊ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರಿಗೆ ತನ್ನ ಮತಗಳನ್ನು ನೀಡಿ ಅವರಿಗೆ ಜನರು ಅವ್ರ ಪರವಾಗಿ ನಿಲ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸೊ ಇನ್ನು ನೋಡ್ತಾ ಹೋದರೆ ನೆಕ್ಸ್ಟು ಬೆಳಗಾವಿ ಮತ್ತು ಚಿಕ್ಕೋಡಿ. ಬೆಳಗಾವಿಯಲ್ಲಿ ಈಗಾಗಲೇ BJP ಸಂಸದರು ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಚಿಕ್ಕೋಡಿಯಲ್ಲೂ ಕೂಡ BJP ಸಂಸದರೇ ಇದ್ದಾರೆ ಈಗಾಗಲೇ. ಸೊ ಕಳೆದ ಬಾರಿ BJPಯಲ್ಲಿ ಸಂಸದರಾಗಿದ್ದಂಥ ಸುರೇಶ್ ಅಂಗಡಿಯವರ ನಿಧನದ ನಂತರ ಒಂದು ಜಾಗ ತೆರವುಗೊಂಡಿತ್ತು. ಧರ್ಮಪತ್ನಿ ಉಪಚುನಾವಣೆಯಲ್ಲಿ ಗೆದ್ದು ಪ್ರಸ್ತುತ ಸಂಸದರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇನ್ನು ಬೆಳಗಾವಿ ರಾಜಕಾರಣ ಒಂದು ರೀತಿ ನಮಗೆಲ್ಲ ಗೊತ್ತಿರೋದೆ, ಒಂದು ಮನೆತನಗಳ ಪ್ರತಿಷ್ಠೆಯ ರಾಜಕಾರಣ ಬೆಳಗಾವಿಯಲ್ಲಿ ನಡೆಯುತ್ತೆ. ಒಂದು ಕಡೆ ಬೆಳಗಾವಿಯ ಸಾಹುಕಾರರಾದರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಈ ಬಾರಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ಕಾಂಗ್ರೆಸ್ ತನ್ನ ಟಿಕೆಟನ್ನು ನೀಡಿದೆ. ಸೊ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಕಣಕ್ಕಿಳಿತಿದ್ದಾರೆ, ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು. ಸೊ ಈಗ ಅದೇ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಏನಿದೆ, ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಇವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯಾಗಿದ್ದಾರೆ. ಸೊ ಇವರಿಗೆ ಟಿಕೆಟನ್ನು ನೀಡಲಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿನ ಭಾರವನ್ನು ಹೊತ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಅವರ ಗೆಲುವಿಗೆ ಇವರು ಪಣ ತೊಟ್ಟು ಕಾರ್ಯನಿರ್ವಹಿಸಬೇಕಾಗಿದೆ. ಹಾಗೂ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಏನಿದ್ದಾರೆ, ಅವರ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಓಡಾಡಬೇಕಾಗಿರೋಂಥ ಒಂದು ಸ್ಥಿತಿಯನ್ನು ಸೃಷ್ಟಿಯಾಗಿದೆ. ಸೊ ಈ ಮಧ್ಯೆ ಇಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಲಖನ್ ಜಾರಕಿಹೊಳಿ ಆಗಿರ್ಬೋದು, ಅವರ ನಿಲುವುಗಳೇನು, ಅವರ ಮುಂದಿನ ನಡೆಗಳೇನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸೊ ಇಲ್ಲಿ ಕೂಡ ಕಾಂಗ್ರೆಸ್ ತನ್ನ ಕುಟುಂಬ ರಾಜಕಾರಣವನ್ನು ಸಾಕ್ಷಿಯಾಗಿ ತೋರಿಸ್ತಾ ಇದೆ. ಸೊ ಇಬ್ಬರು ತಮ್ಮ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿವೆ. ಆದರೆ BJP ಬೆಳಗಾವಿಯ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಇನ್ನೂ ಕೂಡ
ಏನು ಘೋಷಣೆ ಆಗಿಲ್ಲ. ಸೊ ಅವರು ಕೂಡ ಕಾದು ನೋಡಬೇಕಾಗಿದೆ, ಏನು ಅವರು ಕೂಡ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಾರಾ ಅಥವಾ ಹೊಸ ಅಭ್ಯರ್ಥಿ ಆಯ್ಕೆ ಅಥವಾ ಕಾರ್ಯಕರ್ತರ ಒಂದು ಏನು ಹಿನ್ನೆಲೆ ಇದೆ ಅಂಥವ್ರನ್ನ ಒಂದು ಅಭ್ಯರ್ಥಿಯಾಗಿ ತರ್ತಾರೆ. ಆದರೆ ಬೆಳಗಾವಿಗೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಆಯ್ಕೆ ಆಗಿಲ್ಲ ಆದರೂ ಕೂಡ ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ತನ್ನ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಅಲ್ಲಿ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆರನ್ನು ಈಗಾಗಲೇ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಪತಿ, ಅವರ ಗಂಡನಾಗಿದ್ದು ಅವರು ಈಗಾಗಲೇ ಚಿಕ್ಕೋಡಿ ಸಂಸದರಾಗಿದ್ದಾರೆ. ಕಳೆದ ಬಾರಿ ಏನು ಗೆದ್ದು ಅವರು ಈ ಪ್ರಸ್ತುತ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಕಳೆದ ಬಾರಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಅವರನ್ನು ಸೋಲಿಸಿ ಅವರು ಅಧಿಕಾರವನ್ನು ಸ್ವೀಕರಿಸಿ ಸಂಸದರಾಗಿ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಿ ಜೆ ಪಿ ಹೊರತಾಗಿಲ್ಲ ಕುಟುಂಬ ರಾಜಕಾರಣದಿಂದ. ಸೊ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪತ್ನಿ ಶಶಿಕಲಾ ಜೊಲ್ಲೆ ಅವರು ಮಾಜಿ ಸಚಿವರು ಕೂಡ ಆಗಿದ್ದಾರೆ. ಸೊ ಇಲ್ಲಿ ಕುಟುಂಬ ರಾಜಕಾರಣ ಬಿ ಜೆ ಪಿಗೆ ಹೊರತ. ಸೊ ಬೆಳಗಾವಿ ಮತ್ತು ಚಿಕ್ಕೋಡಿ ಇವತ್ತಿನ ಎರಡೂ ಕ್ಷೇತ್ರಗಳು ಕುತೂಹಲಕಾರಿ ಆಗಿರೋದಂತೂ ಮಾತ್ರ ಸುಳ್ಳಲ್ಲ. ಸೊ ಮತದಾರ ಯಾರ ಪರವಾಗಿ ಬ್ಯಾಟ್ ಬೀಸ್ತಾನೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಾಗಿದೆ. ನಂತರದಲ್ಲಿ ನೋಡೋದಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿ ಕುತೂಹಲವನ್ನು ಕೆಡಿಸಿದೆ. ಬಿ ಜೆ ಪಿ ಪ್ರಸ್ತುತ 2 ಬಾರಿ ಸಂಸದರಾಗಿದ್ದ ಕರಡಿ ಸಂಗಡನರನ್ನು ನಿರಾಕರಿಸಿ ಹೊಸ ಮುಖವನ್ನು ತಂದಿದೆ. ಡಾಕ್ಟರ್ ಬಸವರಾಜ್ ಕ್ಯಾವಟೇರ್ ಅವರಿಗೆ ಟಿಕೆಟನ್ನು ಘೋಷಿಸಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರೋದಂಥದ್ದು ರಾಜಶೇಖರ್ ಹಿಟ್ನಾಳ್ ಅವರನ್ನು. ರಾಜಶೇಖರ್ ಹಿಟ್ನಾಳ್ ಇವರು ಈಗಾಗಲೇ ಇದೇನು ಮೊದಲಲ್ಲ ಅವರು ಸ್ಪರ್ಧೆ ಮಾಡ್ತಿರೋವಂಥದ್ದು. ಕಳೆದ ಬಾರಿ ಕೂಡ ಅವರು ಸ್ಪರ್ಧೆ ಮಾಡಿದರು. ಸೊ ಸ್ಪರ್ಧೆ ಮಾಡಿ 38,000 ಮತಗಳಂತ ಸೋಲನ್ನು ಕಂಡಿದ್ದರು. ರಾಜಶೇಖರ್ ಹಿಟ್ನಾಳ್ ಅವರು ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ. ಸೊ ಇಲ್ಲಿ ಕಾಂಗ್ರೆಸ್ ತನ್ನ ಕುಟುಂಬ ರಾಜಕಾರಣದ ಒಂದು ಸಾಕ್ಷಿಯನ್ನು ಬಿಡ್ತಾ ಇದೆ. ಸೊ ರಾಜಶೇಖರ್ ಹಿಟ್ನಾಳ್ ಅವರು ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ. ಸೊ ಈ ಒಂದು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿರುವಂಥ ಕಾಂಗ್ರೆಸ್ ಕೊಪ್ಪಳದ ಲೋಕಸಭಾ ಕ್ಷೇತ್ರವನ್ನು ಜಯಿಸುತ್ತಾ ಅಥವಾ ಜನ ಯಾರ ಪರವಾಗಿ ಒಲವು ತೋರಿಸ್ತಾರೆ ಅನ್ನೋದನ್ನು ಮುಂದೆ ಕಾದು ನೋಡಬೇಕಾಗಿ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದನ್ನು ನೋಡ್ತಾ ಹೋದರೆ ಈ ಬಾರಿ ಬೀದರ್ ಲೋಕಸಭಾ ಚುನಾವಣೆ ವಿಶೇಷ ಕ್ಷೇತ್ರವಾಗಿದ್ದು ಮೋದಿ ಅಲೆಯಲ್ಲಿ 2014ರ ಚುನಾವಣೆಯಲ್ಲಿ ಗೆದ್ದು 2019ರ ಚುನಾವಣೆಯಲ್ಲೂ ಜಯಗಳಿಸಿ ಪ್ರಸ್ತುತ ಕೇಂದ್ರ ಸಚಿವ ಭಗವಂತ್ ಖೂಬಾರ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡಿದೆ. ಸೊ 2014ರಲ್ಲಿ ಹೊಸ ಒಂದು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಂಥ ಭಗವಂತ್ ಖೂಬಾರ್ ಅವರು ಮೋದಿ ಅಲೆಯಲ್ಲಿ 2014ರಲ್ಲಿ ತಮ್ಮ ಗೆಲುವನ್ನು ಖಚಿತಪಡಿಸಿಕೊಂಡು ನಂತರ 2019ರಲ್ಲಿ ಕೂಡ ಅವರು ಜಯಗಳಿಸಿ ಈಗ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂಥ ಭಗವಂತ್ ಖೂಬಾರ್ ಅವರು ತಮ್ಮ ಟಿಕೆಟನ್ನು ಖಾತ್ರಿಗೊಳಿಸಿಕೊಂಡಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ. ಸೊ ಕಾಂಗ್ರೆಸ್ನಲ್ಲಿ ನೋಡ್ತಾ ಹೋದರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನಾಗಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನಾಗಿ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟನ್ನು ಘೋಷಿಸಿದೆ. 26 ವರ್ಷದ ಯುವಕ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ತನ್ನ ಟಿಕೆಟನ್ನು ನೀಡಿದೆ ಸ್ಪರ್ಧೆ ಮಾಡುವಂತೆ. ಸಾಗರ್ ಖಂಡ್ರೆ ಅವರು ಹಿರಿಯ ಮುಖಂಡರಾದಂಥ ಮಂತ್ರಿಗಳು ಆಗಿದ್ದಂತಹ ಭೀಮಣ್ಣ ಖಂಡ್ರೆ ಅವರ ಮೊಮ್ಮಗ. ಸೊ ನಿಮಗೆ ಗೊತ್ತಿರೋ ಹಾಗೆ ಈಶ್ವರ್ ಖಂಡ್ರೆ ಪ್ರಸ್ತುತ ಪ್ರಮುಖ ಮಂತ್ರಿಗಳಲ್ಲಿ ಒಬ್ಬರಾದಂತಹ ಈಶ್ವರ್ ಖಂಡ್ರೆ ಅವರ ಪುತ್ರ. ಸೊ ಇವರಿಗೆ ಕಾಂಗ್ರೆಸ್ನಿಂದ ಒಂದು ಟಿಕೆಟ್ ಘೋಷಣೆಯಾಗಿದೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ. ಸೊ ಇದು ಖಂಡ್ರೆ ಕುಟುಂಬದ ಮೂರನೇ ತಲೆಮಾರು. ಸೊ ಖಂಡ್ರೆ ಕುಟುಂಬದ 3ನೇ ತಲೆಮಾರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಸೊ ಈ ಒಂದು ಟಿಕೆಟ್ ಘೋಷಣೆ ಮಾಡೋದ್ರಿಂದ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ಸೊ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಯಾರ ಪರವಾಗಿದ್ದಾರೆ ಕಾದು ನೋಡಬೇಕಿದೆ. ಸೊ ಬಾಗಲಕೋಟೆ ಮೊನ್ನೆ ಅಷ್ಟೇ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ತನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಸಂಯುಕ್ತ ಪಾಟೀಲ್ರನ್ನು ಘೋಷಿಸಿದೆ. ಇನ್ನು ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿಗೆ ಪಕ್ಷದ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು. ಆದರೆ ಹೈಕಮಾಂಡ್ ವೀಣಾ ಕಾಶಪ್ಪನವ್ರಿಗೆ ಮಣೆ ಹಾಕದೆ ಶಾಕ್ ನೀಡಿದೆ. ಸೊ ಮೊನ್ನೆ ಅಷ್ಟೇ ಬಾಗಲಕೋಟೆಯ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ತನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಸಂಯುಕ್ತ ಪಾಟೀಲ್ರನ್ನು ಆಯ್ಕೆ ಮಾಡಿತ್ತು. ಸಂಯುಕ್ತ ಪಾಟೀಲ್ರವರು
ಸಚಿವ ಶಿವಾನಂದ ಪಾಟೀಲ್ರ ಪುತ್ರಿ. ಸೊ ಇದೇ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ಪನವರು ತಮ್ಮ ಧರ್ಮಪತ್ನಿಯನ್ನು ಸ್ಪರ್ಧೆಗೆ ಇಳಿಸುವಲ್ಲಿ ಒಂದು ಹೈಕಮಾಂಡ್ಗೆ ಒಂದು ಮನವಿ ಸಲ್ಲಿಸಿದ್ರು. ತಮ್ಮ ಹೆಂಡತಿಗೆ ಧರ್ಮಪತ್ನಿಗೆ ಟಿಕೆಟ್ ಸಿಗುವಂಥ ಒಂದು ನಿರೀಕ್ಷೆಯಲ್ಲಿದ್ದರು ವೀಣಾ ಕಾಶ್ಯಪ್ಪನವರು. ಸೊ ಸ್ವಲ್ಪ ಗೊಂದಲಮಯವಾಗಿ ಅವರಿಗೂ ಶಾಕ್ ಕೂಡ ಆಗಿದೆ. ಸೊ ನೀವೆಲ್ಲ ನೋಡಿದ್ರಿ ಅವೆಲ್ಲ ಬೆಳವಣಿಗೆಗಳು ಆಯಿತು ಅಲ್ಲಿ ಅಂತ. ಸೊ ಅವರು ಈಗ ವೀಣಾ ಕಾಶ್ಯಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನು ತಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಾಯಕರುಗಳಾಗಲಿ ಅವ್ರ ಜೊತೆ ಇನ್ನೂ ಸಮಾಲೋಚನೆ ಮಾಡಬೇಕಾಗಿದೆ. ಕೆಲವೊಂದು ರೌಂಡ್ ಮಾತುಕತೆಗಳು ಕೂಡ ಆಗಿರ್ಬೋದು. ಸೊ ಇಲ್ಲಿ ಟಿಕೆಟ್ ಘೋಷಣೆ ಆಗಿರುವುದಂತೂ ಸಚಿವ ಶಿವಾನಂದ ಪಾಟೀಲ್ರ ಪುತ್ರಿ ಸಂಯುಕ್ತ ಪಾಟೀಲ್ರಿಗೆ. ಸೊ ಇಲ್ಲಿ ಕೂಡ ಕಾಂಗ್ರೆಸ್ ತಮ್ಮ ಕುಟುಂಬ ರಾಜಕಾರಣದ ನಿದರ್ಶನವನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ BJP ತನ್ನ ಅಭ್ಯರ್ಥಿಯನ್ನಾಗಿ PC ಗದ್ದಿಗೌಡರನ್ನು ಆಯ್ಕೆ ಮಾಡಿದೆ. ಸೊ PC ಗದ್ದಿಗೌಡರವರು ಸತತ 4 ಬಾರಿ ಸಂಸದರಾಗಿದ್ದಂಥವ್ರು. ಸೊ 4 ಬಾರಿ ಸಂಸದರಾಗಿ ಸತತವಾಗಿ ಗೆದ್ದಂಥ PC ಗದ್ದಿಗೌಡರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸೊ ಈ ಬಾರಿ ಕೂಡ ಬಾಗಲಕೋಟೆ ಒಂದು ಲೋಕಸಭಾ ಕ್ಷೇತ್ರದಿಂದ BJPಯ ಟಿಕೆಟನ್ನು PC ಗದ್ದಿಗೌಡರವರಿಗೆ ನೀಡಿದೆ. ಸೊ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಚಾರದ ಕಾರ್ಯಗಳು ಶುರುವಾಗಬೇಕಾಗಿದೆ. ಸೊ ಈ ಬಂಡಾಯದ ಒಂದು ಅಲೆ ಕೂಡ ಎದ್ದಿದೆ. ಸೊ ಯಾವ ರೀತಿ ಶಮನಗೊಳಿಸ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋವಂಥದ್ದು ಕಾದು ನೋಡಬೇಕಾಗಿದೆ. ಸೊ ಇದಾದ ನಂತರ ನಮಗೆಲ್ಲ ಗೊತ್ತಿರುವ ಹಾಗಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೇಳುವಂಥದ್ದೇ ಇಲ್ಲ. ಈಗ BJP ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದ್ರೆ ಕಾಂಗ್ರೆಸ್ನಿಂದ DK ಸುರೇಶ್ ಅವರು. ಸೊ DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರರು ಅವರು ಅಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಇದೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಚುನಾವಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ತುಂಬ ಒಂದು ಕುತೂಹಲಕಾರಿ ಒಂದು ಸ್ಪರ್ಧೆ ಆಗುತ್ತೆ ಇಲ್ಲಿ. ಸೊ ಒಂದು ಪ್ರತಿಷ್ಠಿತ ಸ್ಪರ್ಧೆ ಕೂಡ ಇಲ್ಲಿ ಏರ್ಪಟ್ಟಿದೆ. ಸೊ ಇವಾಗ ಆಲ್ರೆಡಿ ಗೊತ್ತಿರೋದಂಥದ್ದೇ, ಇದರಲ್ಲಿ ಏನು ವಿಶೇಷ ಅಂಥದ್ದೇನಿಲ್ಲ. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರವರ ಅಳಿಯ, ಆಮೇಲೆ DK ಶಿವಕುಮಾರ್ ಅವರ ಒಬ್ಬ ಸಹೋದರ. ಸೊ ಈಗ ಆಲ್ರೆಡಿ ಪ್ರಸ್ತುತ ಸಂಸದರಾಗಿ DK ಸುರೇಶ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಮತ್ತೆ ಗೆಲುವನ್ನು ಮೂಡ್ತಾರ ಅಥವಾ ಈ ಒಂದು ಕುತೂಹಲಕಾರಿ ಚುನಾವಣೆಯಲ್ಲಿ ಮತದಾರ ಯಾರ ಪರವಾಗಿ ನಿಲ್ತಾನೆ ಅನ್ನೋದು ತುಂಬ ಕುತೂಹಲಕಾರಿಯಾಗಿದೆ. ಆಮೇಲೆ ನೋಡ್ತಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಿಂದ ಸೌಮ್ಯಾರೆಡ್ಡಿ ಸ್ಪರ್ಧೆ ಮಾಡ್ತಿದ್ರೆ BJPಯಿಂದ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರು ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ. ಸೊ ಅವರು ಈಗ ಕಾಂಗ್ರೆಸ್ನಿಂದ ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದರೆ ತೇಜಸ್ವಿ ಸೂರ್ಯ ಅವರು BJPಯಿಂದ ಕಣಕ್ಕಿಳಿತಿದ್ದಾರೆ. ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಇವರ ಚಿಕ್ಕಪ್ಪ, ಅಂದರೆ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗ ತೇಜಸ್ವಿ ಸೂರ್ಯ ಈಗಾಗಲೇ ಪ್ರಸ್ತುತ ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನ ಈ ಇಬ್ಬರಲ್ಲಿ ಯಾರಿಗೆ ಮತ ನೀಡಿ ಗೆಲ್ಲಿಸಿ ಲೋಕಸಭೆಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲಕಾರಿ ಅಂಶ. ಸೊ ಇಲ್ಲಿ ಕೂಡ ಕುಟುಂಬ ರಾಜಕಾರಣ ಹೊರತಾಗಿಲ್ಲ. ಸೊ ಮುಂದೆ ನೋಡ್ತಾ ಹೋದರೆ ದಾವಣಗೆರೆ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತನ್ನ ಕುಟುಂಬದ ರಾಜಕಾರಣದ ಸಾಕ್ಷಿಯನ್ನು ಅಲ್ಲಿ ತೋರ್ಪಡಿಸ್ತಾ ಇದ್ದಾವೆ. BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಒಂದು ಏನು ಟಿಕೆಟ್ ಘೋಷಣೆ ಆಗಿದೆ ಮತ್ತು ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಸೊ ಗಾಯತ್ರಿ ಸಿದ್ದೇಶ್ವರ್ ಅವರು ಪ್ರಸ್ತುತ ಸಂಸದರಾಗಿರುವಂಥ GM ಸಿದ್ದೇಶ್ವರ್ ಅವರ ಧರ್ಮಪತ್ನಿ. ಸೊ ಅವರಿಗೆ BJP ಪಕ್ಷ ತನ್ನ ಟಿಕೆಟನ್ನು ನೀಡಿದೆ. ಮತ್ತು ಕಾಂಗ್ರೆಸ್ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಒಂದು ಕಾಂಗ್ರೆಸ್ನ ಟಿಕೆಟನ್ನು ಘೋಷಣೆ ಮಾಡಿದೆ. ಇವರು ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಕೂಡ ಆಗಿದ್ದಾರೆ. ಸೊ ಇಲ್ಲಿ ಎರಡೂ ಪಕ್ಷಗಳು ತಮ್ಮ ಕುಟುಂಬದ ರಾಜಕಾರಣದ ಸಾಕ್ಷಿಯನ್ನು ತೋರ್ಪಡಿಸ್ತಾ ಇದ್ದಾವೆ. ಇನ್ನು
ಕಲಬುರಗಿಯಲ್ಲಿ ರಾಮಕೃಷ್ಣ ದೊಡ್ಡಮನಿ ಇವರಿಗೆ ಕಾಂಗ್ರೆಸ್ನಿಂದ ಟಿಕೆಟನ್ನು ಘೋಷಣೆ ಮಾಡಿದೆ. ಈಗಾಗಲೇ ಗೊತ್ತಿರೋ ಹಾಗೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಬಂಧಿಕರು, ಅಳಿಯ ಅನ್ನೋದು ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇವರಿಗೆ ಕಾಂಗ್ರೆಸ್ ತನ್ನ ಪಕ್ಷದ ಟಿಕೆಟನ್ನು ಘೋಷಣೆ ಮಾಡಿರ್ತದೆ. ಸೊ ಇದು ಬರೀ JDS ಅಂತಲ್ಲ, JDS ಪಕ್ಷ ಹೊರತಾಗಿಲ್ಲ, ದೇಶದ 2 ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈ ಸಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ತಮ್ಮ ಅಭ್ಯರ್ಥಿಗಳನ್ನು ತಮ್ಮ ಪಕ್ಷದ ಮಂತ್ರಿಗಳಿಗೆ, ಮಾಜಿ ಮಂತ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಅವರ ಕುಟುಂಬದ ಸದಸ್ಯರುಗಳಿಗೆ ಟಿಕೆಟ್ ನೀಡೋದ್ರ ಮೂಲಕ ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿವೆ. ಸೊ ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೆ, ಯಾವ ಪಕ್ಷಕ್ಕೆ ಅತ್ಯಧಿಕ ಒಂದು ಸೀಟ್ಗಳನ್ನ ಕೊಡ್ತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸೊ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಇಂತಹ ಹಲವು ಒಂದು ಅಪ್ಡೇಟ್ಸ್ಗಳಿಗಾಗಿ ಫಾಸ್ಟ್ 8 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.